ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ನಾನು ಇದರಲ್ಲೇನೆ ಮಾಡ್ತೀನಿ, ಯಾಕಂದ್ರೆ ನಂಗೆ ಹುಷಾರಿರ್ಲಿಲ್ಲ. ಲಾಸ್ಟ್ ವ್ಲಾಗ್ ನೀವು ನೋಡಿರ್ತೀರಾ. ಸೊ ಹಾಗಾಗಿ ನಾನು ಮಿನಿ ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವೇ ಇಲ್ಲ, ಯಾಕಂದರೆ ಮನೇಲಿದ್ದೀನಿ ನಾನು. ಹಾಗಾಗಿ ಆ್ಯಂಡ್ ಯಾ ಇವತ್ತಿನ ವಿಡಿಯೋಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ, ನನ್ನ ಥಂಬ್ನೇಲ್ ನೋಡ್ಬಿಟ್ಟೇನೆ. ಸೊ ಯಾ ಆ ಲುಕ್ನ ನಾನು ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ಆ ಲುಕ್ ಅಂತ ಅಂದರೆ ಕಾಂತಾರ 1 ಹೀರೋಯಿನ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಸ್ಯಾರೀಸ್ ಆ್ಯಂಡ್ ನನ್ನ ಹತ್ರ ಇರೋ ದುಪಟ್ಟ ಇಂದ ಆ್ಯಂಡ್ ಸ್ವಲ್ಪ ಜುವೆಲ್ಸ್ನ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಯಾವುದೂ ಏನೂ ಹಾಕೊಂಡಿಲ್ಲ, ಬಟ್ ಇದು ತುಂಬ ವರ್ಷದ ಜುವೆಲ್ರಿ ನನ್ನ ಮಮ್ಮಿದು. ಸೊ ಅದನ್ನೆಲ್ಲ ಯೂಸ್ ಮಾಡಿ ಆ್ಯಂಡ್ ಯಾ ಕಾಸಿನ ಸರ, ನನ್ನ ಮಮ್ಮಿ ಸ್ಯಾರಿ, ನನ್ನ ಮಮ್ಮಿ ದುಪ್ಪಟ್ಟ ಎಲ್ಲ ಯೂಸ್ ಮಾಡಿಕೊಂಡು ನಾನಿವತ್ತು ಆ ಲುಕ್ನ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ನಾವು ಶಾಪ್ ಮಾಡಿ ಅದಕ್ಕೆ ಅಂತಲೇ ಸ್ಯಾರೀಸ್ ಪರ್ಚೇಸ್ ಮಾಡಿ ಮತ್ತು ಜುವೆಲ್ಸ್ ಪರ್ಚೇಸ್ ಮಾಡೋ ಅಷ್ಟು ಅಫೋರ್ಡ್ ಮಾಡೋಕ್ಕೆ ನನಗೆ ತುಂಬ ಮನಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಇರೋದ್ರಲ್ಲೇ ಯಾವ ಥರ ನೀಟಾಗಿ ಆ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಲೇಟ್ ಮಾಡೋದು ಬೇಡ. ಆ್ಯಕ್ಚುಲಿ ಸಾರಿ, ಸನ್ಲೈಟು ಹೋಗೋದು ಬರೋದು ಆಗ್ತಾ ಇದೆ, ಅಂದರೆ ಮಳೆ ಬರೋ ಥರ ಆಗ್ತಿದೆ, ಬಿಸಿಲು ಬರ್ತಿದೆ. ಸೊ ಹಾಗಾಗಿ ಲೈಟಿಂಗ್ ನೀಟಾಗಿ ನನಗೆ ಸೆಟ್ ಆಗ್ತಿಲ್ಲ ಅನ್ನಿಸ್ತು. ಅದಕ್ಕೆ ಮತ್ತೆ ನಾನು ಕಟ್ ಮಾಡಿಬಿಟ್ಟು ನನ್ನ ವಿಡಿಯೋಗೆ ಬೇಕಾಗಿರೋ ಈ ಲೈಟ್ನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾ ಈಗ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ಜುವೆಲ್ಸ್ ಆ್ಯಂಡ್ ನಾನು ಬ್ಲೌಸು ಮತ್ತು ದುಪ್ಪಟ್ಟ ಒಂದರಲ್ಲೇ ಮಾಡ್ತಾ ಇದ್ದೀನಿ. ಸೊ ದುಪ್ಪಟ್ಟದಲ್ಲೇ ಈ ಥರ ಬ್ಲೌಸಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬ್ಲೌಸ್ನ ಮಾಡಿಕೊಂಡು ಇದರಲ್ಲೇ ದುಪ್ಪಟ್ಟನೂ ಮಾಡ್ಕೊಳ್ತೀನಿ. ಯಾವ ಥರ ಮಾಡ್ತೀನಿ ಏನು ಅನ್ನೋದನ್ನು ನಾನು ನೀಟಾಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಯಾ ಫಸ್ಟು ಫೇಸ್ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅನ್ನಿಸ್ತು. ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ. ಹೇರ್ ಸ್ಟೈಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಫೇಸ್ ಮೇಕಪ್, ಆಮೇಲೆ ಕಾಸ್ಟ್ಯೂಮ್ ಹಾಕ್ಕೊಳ್ತೀನಿ. ಕಾಸ್ಟ್ಯೂಮ್ ಅಂದರೆ ಏನು ಜಾಸ್ತಿ ಏನಿಲ್ಲ, ನನ್ನ ಮಮ್ಮಿ ಸ್ಯಾರಿ, ನನ್ನ ಮಮ್ಮಿದೇ ದುಪ್ಪಟ್ಟ. ಸೊ ಫಾರ್ ದ ಬೆಸ್ಟ್ ಯಾವ ಥರ ಬರುತ್ತೆ, ಹೇಗೆ ಕಾಣಿಸ್ತೀನಿ ಅಂತ ನೋಡಿವ್ರಂತೆ. ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಂಡಿಂಗ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಹೇರ್ನ ಕೂಮ್ ಮಾಡಲ್ಲ, ಮೆಸ್ಸಿ ಆಗೇ ಇರಬೇಕು. ಸೊ ಹಾಗಾಗಿ ನೀವು ನೋಡ್ತೀರ ಆಲ್ರೆಡಿ ನನ್ನ ಬೈತಲೆ ಬಟ್ ಹಾಕೋದಕ್ಕೆ ಮಿಡಲ್ ಪಾರ್ಟಿಷನ್ನು. ಸೊ ನೀಟಾಗಿ, ಆ್ಯಕ್ಚುಲಿ ಮೆಸ್ಸಿ ಆಗಿದ್ರೇ ಚೆನ್ನಾಗಿ ಕಾಣುತ್ತೆ. ನೋ ಪ್ರಾಬ್ಲಮ್, ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ಹೇರ್ನ ನಾನು ಮುಂದೆ ತಗೊಳ್ತಾ ಇದ್ದೀನಿ, ಈ ಹೇರ್ನ. ಆ್ಯಂಡ್ ಈ ಕಡೆನೂ ಸೇಮ್. ಸೊ ಇಷ್ಟು ಹೇರ್ನ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸಿ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸೇ ಇಲ್ಲ. ಆ್ಯಕ್ಚುಲಿ ನಂದು ನ್ಯಾಚುರಲ್ ಹೇರ್ನ ನಾನಿವಾಗ ಕರ್ಲ್ ಮಾಡ್ತೀನಿ. ನ್ಯಾಚುರಲ್ ಹೇರ್ನ ಕರ್ಲ್ ಮಾಡಿದೆ ಅಂತ ಅಂದರೆ ಸೇಮ್ ಈ ಹೇರು ಮತ್ತು ನನ್ನ ಹೇರು ಏನು ಡಿಫ್ರೆನ್ಸೇ ಬರಲ್ಲ, ಆ ಥರ ಕಾಣಿಸುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಫಾಲ್ಸ್ ಹೇರ್ ಆ್ಯಂಡ್ ಇದು
ನಾನು ಎದ್ಬಿಟ್ಟು ತೋರಿಸ್ತೀನಿ. ನನ್ನ ಹೇರ್ ನಿಮಗೆ ಗೊತ್ತಾಗ್ಬೋದು. ಎಸ್. ಇಷ್ಟು ಆಯ್ತು. ಹೇರ್ ಪೇನ್ಸ್ ನಾನು ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ತೀನಿ ಬೇಕಾದ್ರೆ ಆಕ್ಚುಲಿ ಔಟ್ಫಿಟ್ ಆಮೇಲೆ ನಾನು ಎಷ್ಟು ಮಾಡಬೇಕು ಅನ್ಸುತ್ತೆ. ಔಟ್ ಬೇಗ ಹಾಕೋಬೋದು. ಈಗ ನಾನು ಈ ಹೇರ್ನ ತುಂಬ ಮೆಸ್ಸಿಯಾಗಿ ಹಾಕೊಳ್ಳಿ. ತುಂಬ ನೀಟಾಗಿ ಹಾಕೋಬೇಡಿ. ಯಾಕಂದ್ರೆ ಆಲೂಗೆಡ್ಡೆ ಹಾಕಲ್ಲ. ಸಮಟೈಮ್ಸ್ ಮೆಸ್ಸಿಯಾಗಿ ಬೇಡ ಮೆಸ್ಸಿಯಾಗಿ ಬರುತ್ತೆ. ಬೇಕು ಅಂತ ಆಗುತ್ತೆ. ನೈಸ್ ಸರಿ ಆಗ್ತದೆ ಗೊತ್ತಿಲ್ಲ. ಫಸ್ಟ್ ವಾಲ್ ಹಾಕಿದ್ರೆ ನನಗೆ ಕಾಣಿಸ್ತಾ ಇಲ್ಲ ಆಗ್ಬಿಟ್ಟಿದೆ. ಈ ಸೈಡ್ ಸೇಮ್ ಆಗಿ ಈ ಸೈಡ್ ಮಾಡ್ಕೊಳ್ಳೋಣ. ಆಕ್ಚುಲಿ ಟ್ರಾನ್ಸಿಷನ್ ಮಾಡಿದ್ದು ಮತ್ತೆ ಹೋಯ್ತು. ಶಿಟ್. ಏನು ಮಾಡಲ್ಲ ಹಾಗೆ ಆಗುತ್ತೆ ಸಮಟೈಮ್ಸ್. ಯಾವಾಗ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಅದು ಒಂದು ಕಾರಣ. ತುಂಬ ದಿನ ಅಂತ ಹಾಕೊಳ್ಳೋಣ. ಐ ಥಿಂಕ್ ಓಕೆ ಅನ್ಸುತ್ತೆ. ವೆರಿ ಫಸ್ಟ್ ಇದನ್ನ ಹಾಕ್ಬಿಡ್ತೀನಿ. ಆಕ್ಚುಲಿ ನಾನು ಇದನ್ನ ಮಾಡ್ಬೋದು. ಸೊ ಈ ಥರ ಮಾಡ್ಬೋದು. ಬಟ್ ಈಗ ನಾನು ಈ ಥರ ಮಾಡಲ್ಲ. ಸೊ ಹಾಗಾಗಿ ನಾನು ಮಾಡ್ತೀನಿ ಅಂತ ಅಂದರೆ ತೋರಿಸಿ ನೋಡಿ. ನಾನು ಇಷ್ಟು ಸಾಕು ಅನ್ಸುತ್ತೆ. ಆಕ್ಚುಲಿ ಲೈಟ್ ಬೇಡ. ಮೇಕಪ್ ಎಲ್ಲ ಆಗಿ ಆದಮೇಲೆ ನಾನು ವೇರ್ ಮಾಡ್ತೀನಿ. ಈಗ ಫಸ್ಟಿಗೆ ನಾನು ಸ್ಯಾರಿ ಹಾಕೊಂಡು ಬಂದ್ಬಿಡ್ತೀನಿ. ಸೊ ನಾನು ಈ ಥರ ರೀಕ್ರಿಯೇಟ್ ಮಾಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಈ ಔಟ್ಫಿಟ್ ನಿಮ್ಗೆ ಯಾವ ಥರ ಅನ್ನಿಸ್ತು ನನಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ ದುಪ್ಪಟ್ಟಾನೇ ನಾನು ಬ್ಲೌಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಆ್ಯಂಡ್ ದುಪ್ಪಟ್ಟ ಕೂಡ ನಾನು ವೇರ್ ಮಾಡ್ತೀನಿ ಅಂತ. ಸೊ ಸಿ ದುಪ್ಪಟ್ಟ. ಆ್ಯಂಡ್ ಇದನ್ನು ಯಾವ ಥರ ನಾನು ಸ್ಟೈಲ್ ಮಾಡಿದ್ದೀನಿ ಅಂದರೆ ಈ ಥರ. ಸೊ ದುಪ್ಪಟ್ಟಲ್ಲಿ ಒಂದು ಸರ್ಕಲ್ನ ನಾವು ಬ್ಲೌಸ್ ಆಗಿ ಯೂಸ್ ಮಾಡಿಕೊಂಡು ಅದಾದ್ಮೇಲೆ ಮಿಕ್ಕಿರೋ ಪಾರ್ಟ್ನ ಈ ಥರ ನಾವು ಬೇಸ್ಡ್ ಆನ್ ಅವರ್ ಸಿನಾರಿಯೋ ನಾವು ಈ ಥರ ಯೂಸ್ ಮಾಡ್ಕೋಬಹುದು. ಈ ಥರ ಬೇಡ ಅಂದರೆ ನಾವು ಈ ಥರ ಕೂಡ ವೇರ್ ಮಾಡ್ಬೋದು. ಈ ಥರ ಕೂಡ ನಾವು ವೇರ್ ಮಾಡ್ಬೋದು. ನೋ ಪ್ರಾಬ್ಲಮ್. ನಮ್ಗೆ ಇಷ್ಟ ಬರೋ ಥರ ನಾವು ವೇರ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ಫೇಸ್ ಮೇಕಪ್ ಮಾಡ್ಕೊಳ್ಳೋಣ ಯಾವ ಥರ ಬರುತ್ತೆ ಏನು ಅಂತ. ತುಂಬ ನ್ಯೂಡಾಗಿ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ. ಜುವೆಲ್ಸ್ನ ಲಾಸ್ಟ್ಗೆ ವೇರ್ ಮಾಡ್ತೀನಿ. ಇಲ್ಲ ಜುವೆಲ್ಸ್ ಹಾಕೊಂಡ್ಬಿಟ್ಟೆ ನಾನು ಫೇಸ್ ಮಾಡ್ಕೊಳ್ಳೋದಾ ಬೇಡ. ಫೇಸ್ ಮೇಕಪ್ ಆದಮೇಲೆ ಜುವೆಲ್ಸ್ನ ವೇರ್ ಮಾಡೋಣ. ಓಕೆ. ದುಪ್ಪಟನ ಸ್ವಲ್ಪ ಹೊತ್ತು ಸೈಡಿಗೆ ಇಡೋಣ. ಯಾಕಂದರೆ ನನಗೆ ತುಂಬ ಸೆಕೆ ಆಗ್ತಿದೆ. ಒಂದು ಕಡೆ ಲೈಟು ನನ್ನ ಅಪೋಸಿಟ್ ಇದೆ ಆ್ಯಂಡ್ ಫ್ಯಾನ್ ಆನ್ ಮಾಡಿದ್ದೀನಿ. ಬಟ್ ಆದ್ರೂ ನೋ ಯೂಸ್. ಸೊ ಹಾಗಾಗಿ ಆ್ಯಂಡ್ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಮೇಕಪ್ನ. ಏನೇ ಮೇಕಪ್ ಮಾಡೋಕ್ಕೂ ಮುಂಚೆ ಟೋನರ್. ಸೊ ಟೋನರ್ನ ನೀಟಾಗಿ ಶೇಕ್ ಮಾಡಿ. ಆ್ಯಕ್ಚುಲಿ 2 ಟೈಮ್ ಫೇಸ್ ವಾಶ್ ಮಾಡಿದೆ. ಆದ್ರೂ ನನ್ನ ಫೇಸಲ್ಲಿ ಈ ಥರ ಆಯಿಲ್ ಬರ್ತಿದೆ. ಯಾಕೆ ಅಂದರೆ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಈ ಥರ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದೆಲ್ಲ ಮಾಡಿ 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 ನನಗೆ ಸೆಕೆ ಜಾಸ್ತಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ. ಓಕೆ. ಸೊ ಟೋನರ್ ಆಯಿತು. ನೆಕ್ಸ್ಟ್ ಏನು ಹಾಕೋಣ? ಟೋನರ್ ಆಗಿದ ತಕ್ಷಣ ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ. ಬಟ್ ಆದ್ರೂ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ತುಂಬ ಚೆನ್ನಾಗಿದೆ. ತುಂಬ ಕಮ್ಮಿ ತೊಗೊಂಡಿದ್ದೀನಿ. ಯಾಕೆಂತಂದರೆ ನನ್ನ ಫೇಸ್ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಆಯಿಲ್ ಇದೆ. ಸೊ ಅದ್ರ ಮೇಲೆ ಇನ್ನೂ ನಾನು ಮಾಯ್ಶ್ಚರೈಸರ್ ಹಾಕಿ ಯೂಸ್ ಮಾಡ್ಕೊಂಡೆ ಅಂದರೆ ಫುಲ್ ಆಮೇಲೆ ಅಷ್ಟೇ. ನೀವು ನೋಡ್ತೀರಾ ರುಕ್ಮಿಣಿ ವಸಂತ್ ಅವರು ಕಾಂತಾರ ಮೂವಿಯಲ್ಲಿ ತುಂಬ ಗ್ಲೋಯಿಂಗ್ ಆಗಿ ಅವರ ಮೇಕಪ್ ಇರುತ್ತೆ. ಸೊ ಹಾಗಾಗಿ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಸೊ ಮಾಯ್ಶ್ಚರೈಸರ್ ಆಯಿತು. ನೆಕ್ಸ್ಟ್ ಆ್ಯಕ್ಚುಲಿ ಇದು ಸೆರಗು ಹಿಂಗೆ ಬರ್ತಿದೆ ಅಂತ ನೋಡ್ತಿದ್ದೀರಾ. ಇದನ್ನ ನೀಟಾಗಿ ಇನ್ನೊಂದ್ಸತಿ ಹಾಕ್ಕೊಳ್ತೀನಿ. ಏನೇ ಪ್ರಾಡಕ್ಟ್ ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಶೇಕ್ ಮಾಡಿ ಹಾಕಿ. ಜಾಸ್ತಿ ಏನು ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ. ಬಟ್ ಆದ್ರೂ ಇರಲಿ ಅಂತ. ನಿಮಗೆ ಗೊತ್ತು ನನ್ನ ಇಷ್ಟು ಮೇಕಪ್ ವಿಡಿಯೋಲಿ ನಾನು ಬ್ಲಂಡರ್ನ ಯೂಸ್ ಮಾಡಿದ್ದೆ, ಬ್ಯೂಟಿ ಬ್ಲಂಡರ್ನ. ಬಟ್ ಇದೇ ಫಸ್ಟ್ ಟೈಮು ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿದೆ. ಹ್ಯಾಂಡಲ್ಲೇನೆ ಮಾಡ್ಕೋತೀನಿ. ಬ್ಯೂಟಿ ಬ್ಲೆಂಡರ್ ಎಲ್ಲ ಮಾಡ್ಕೋತಾ ಕೂತ್ರೆ ಇರೋ ಬೆಳಕು ಹೋಗ್ಬಿಡುತ್ತೆ. ಸೊ ಹಾಗಾಗಿ
ಈಗ ನಾನು ಸ್ವಲ್ಪ ಲೈಟಾಗಿ, ಜಾಸ್ತಿ ಅಲ್ಲ, ಸ್ವಲ್ಪ ಲೈಟಾಗಿ ಬ್ರೌನ್ ಶೇಡು. ಆ್ಯಕ್ಚುಲಿ ನಾನು ಐ ಪ್ಯಾಲೆಟ್ಟು ತಗೊಬರೋದನ್ನೇ ಮರ್ತ್ಬಿಟ್ಟಿದ್ದೀನಿ, ಬ್ಯಾಂಗ್ಳೂರಲ್ಲೇ ಇದೆ. ಸೊ ಹಾಗಾಗಿ ನಾನು ಅದಕ್ಕೇ ಐಡಿಯಾ ಮಾಡಿ ಈ ಪ್ಯಾಲೆಟ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐಬ್ರೋ ಪ್ಯಾಲೆಟಲ್ಲೇ ಬ್ರೌನ್ ಶೇಡ್ ಇರುತ್ತಲ್ಲ, ಅದನ್ನು ನಾನು ವೇರ್ ಮಾಡ್ತೀನಿ. ಯಾಕಂದರೆ ನ್ಯೂಡ್ ಶೇಡ್ ನ್ಯೂಡಾಗಿ ಕಾಣಿಸ್ಲಿ ಅಂತ. ಅದಕ್ಕೂ ಮುಂಚೆ ಸ್ವಲ್ಪ ಬ್ಲಷ್. ತಲೆ ಅಂತೂ ತುಂಬ ಭಾರ ಆಗ್ತಿದೆ ಬಿಕಾಸ್ ಆಫ್ ಹೇರ್ ಎಕ್ಸ್ಟೆನ್ಷನ್. ಈಗ ಸ್ವಲ್ಪ ಡಾರ್ಕ್ ಬ್ರೌನ್ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅಂತ. ಜಾಸ್ತಿ ಹಾಕ್ತಿಲ್ಲ. ಓಕೆ, ಸಾಕು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಫೌಂಡೇಶನ್. ಫೌಂಡೇಶನ್ ಮುಂಚೆ ಐಬ್ರೋ ಪಾರ್ಟ್ನ ಮುಗಿಸ್ಕೊಡೋಣ, ಸೇಮ್ ಆಸ್ ಇಟ್ ಈಸ್. ಸ್ವಲ್ಪ ತಿಕ್ಕಾಗಿ ನಾನು ಐಬ್ರೋಸ್ನ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನೀವೆಲ್ಲರೂ ನೋಡ್ತಿರೋ ವಸಂತ ಐಬ್ರೋ ಎಷ್ಟು ತಿಕ್ಕಿದೆ ಅಂತ. ವಿಚಿತ್ರವಾಗಿ ಕಾಣಿಸ್ತಿದ್ದೀನಿ. ಸೊ ಆ್ಯಂಡ್ ದೆನ್ ಐಬ್ರೋ ಓಕೆ. ಈಗ ಫೌಂಡೇಶನ್ ಆ್ಯಸ್ ಯೂಶುವಲ್ ನಾನು ರೆವ್ಲಾನ್ದೇ ಹಾಕ್ತಾ ಇದ್ದೀನಿ. ಈಗ ನೋಡಿ ನನ್ನ ಫೇಸ್ ಹಿಂಗಿದೆ ಅಲ್ವಾ, ಹಾಕೋಕ್ಕೂ ಮುಂಚೆ. ಹಾಕಾದ್ಮೇಲೆ ಸೀರಿಯಸ್ಲಿ ಎಷ್ಟು ಗ್ಲೋ ಬರುತ್ತೆ ಅಂದರೆ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಈ ಫೌಂಡೇಶನ್ ಆ್ಯಕ್ನಿ ಇರೋರು ವೇರ್ ಮಾಡಿದ್ರೆ ಸೀರಿಯಸ್ಲಿ ಆಗಲ್ಲ. ಯಾಕೆ ಅಂತ ಅಂದರೆ ಆ್ಯಕ್ನಿ ಇರೋರಿಗೆ ಈ ಫೌಂಡೇಶನ್ನು ಕವರೇಜ್ ಕೊಡಲ್ಲ ಅಷ್ಟೊಂದು. ಬಟ್ ಅದು ಬಿಟ್ಟರೆ ಎರಡು ಮಾತಿಲ್ಲ ಈ ಫೌಂಡೇಶನಲ್ಲಿ. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ಐ ಥಿಂಕ್ ಇದು ಓಕೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಕಾಣಿಸ್ತಿದೆಯಲ್ಲ ನಂಗೆ ಗೊತ್ತಿಲ್ಲ, ಬಟ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನೋಸ್ ಮೇಲೆ ಮರಿಲೇಬಾರ್ದು ಬ್ಲಷ್ ಹಾಕೋದಕ್ಕೆ, ಒಂಥರ ನಮ್ಮ ಲುಕ್ ಎನ್ಹಾನ್ಸ್ ಕಾಣುತ್ತೆ ಕಂಪ್ಲೀಟ್ಲಿ. ಸೊ ಬ್ಲಷ್ ಪಾರ್ಟ್ ಕಂಪ್ಲೀಟ್. ಆ್ಯಂಡ್ ಈಗ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕೊಂಡ್ರೆ ನನ್ನ ಲುಕ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಬಿಂದಿ ಆ್ಯಕ್ಚುಲಿ ಐಲೈನರ್ ಇಟ್ಕೊಳ್ತೀನಿ ನಾನು. ಲಿಪ್ಸ್ಟಿಕ್ ಆ್ಯಕ್ಚುಲಿ ಅವರು ತುಂಬ ನ್ಯೂಡ್ ಶೇಡ್ನ ಯೂಸ್ ಮಾಡಿದ್ದಾರೆ. ನಾನು ಅದಕ್ಕೇ ಶುಗರಿನ ಈ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟೇನೆ, ಬಟ್ ಶೈನಿಂಗೂ ಇದೆ. ಸೊ ನೀವೇ ನೋಡ್ಬೋದು, ನಾನು ವೇರ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಜಾಸ್ತಿ ಯೂಸ್ ಮಾಡಿ ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಓ ಗಾಡ್, ನನ್ನ ಲೈಟ್ ಗಾನ್. ಚಾರ್ಜ್ ಮಾಡಿಕೊಂಡೆ ಪುಣ್ಯಕ್ಕೆ ಆನ್ ಮಾಡಿದ್ದೀನಿ. ಏನು ಇತ್ತು ಅಂತ ಗೊತ್ತಿಲ್ಲ. ನಂಗೆ ಯಾಕೋ ಈ ಲಿಪ್ಸ್ಟಿಕ್ ಅಷ್ಟೊಂದು ನನಗೆ ಸೂಟ್ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ. ತುಂಬಾ ಸೂಟ್ ಆಗ್ತಿದ್ದೀನಿ ಸೀರಿಯಸ್ಲಿ. ಮಾಡಿರೋ ಮೇಕಪ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅನ್ನಿಸ್ತಿದೆ. ಸಾಕು, ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಮೇಕಪ್ಪಲ್ಲೇ ಇದೇ ಆಗಲ್ಲ. ಆಮೇಲೆ ಲೈಟ್ ಇರೋ ಅಷ್ಟು ಹೋಗ್ಬಿಡುತ್ತೆ. ಐಲೈನರ್ ಯಾ. ಸೊ ಇದಕ್ಕೆ ಮಾತ್ರ ನನಗೆ ಚಿಕ್ಕು ಮಿರರ್ ಇರಲೇಬೇಕು, ಇಲ್ಲ ಅಂದರೆ ಸೀರಿಯಸ್ಲಿ ನಾನು ಇದಕ್ಕಿಂತ ಇದು ನನ್ನ ಒರಿಜಿನಲ್ ಹೇರಾ ಡೂಪ್ಲಿಕೇಟ್ ಹೇರ್.
ನೀವೆಲ್ಲರೂ ಅನ್ಕೋತೀರಾ ಯಾವಾಗಲೂ ಐಲೈನರ್ ಹಾಕೊಳ್ಳುವಾಗ ಇವಳು ಯಾಕೆ ಇವಳು ಮುಖನ ಮಿರರಲ್ಲೇ ಮುಚ್ಕೊಬಿಡ್ತಾಳೆ ಅಂತ. ಆ್ಯಕ್ಚುಲಿ ನನಗೆ ಮಿರರ್ ಹತ್ರದಲ್ಲಿ ಇಲ್ಲ ಅಂದರೆ ನಂಗೆ ಐಲೈನರ್ ನೀಟಾಗಿ ಹಾಕೊಳಕ್ ಬರಲ್ಲ. ಓಕೆ, ಐ ಥಿಂಕ್ ಇದು ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಬಟ್ ಸೀರಿಯಸ್ಲಿ ಡೋಂಟ್ ನೋ. ಪುಣ್ಯಕ್ಕೆ ಎರಡು ಕರೆಕ್ಟಾಗಿ ಬಂದಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ, ಬಟ್ ಸೀರಿಯಸ್ಲಿ ಐ ಡೋಂಟ್ ನೋ. ಓಕೆ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಇದು ಸ್ವಲ್ಪ ಡ್ರೈ ಆಗಬೇಕು. ಈಗ ಬಿಂದಿ ಅವರು ತುಂಬ ದೊಡ್ಡದಾಗಿ ಇಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ನನಗೆ ಈ ಥರ ಹಣೆಗಿಟ್ರೆ ಚೆನ್ನಾಗಿ ಕಾಣುತ್ತೋ ಅಲ್ವೋ. ಚೆನ್ನಾಗಿ ಕಾಣಲಿಲ್ಲ ಅಂದರೂ ಇದೇ ಥರ ಇಡಬೇಕು. ಇನ್ನೂ ಕೆಳಗಿಡ್ಬೇಕಿತ್ತೇನೋ ಗೊತ್ತಿಲ್ಲ, ಬಟ್ ಓಕೆ, ನೋ ಪ್ರಾಬ್ಲಮ್. ಈಗ ಜುವೆಲ್ಸ್ ಹಾಕೊಳ್ಳೋ ಸಮಯ. ನನ್ನ ಫೈನಲ್ ಲುಕ್ ಹೀಗಿದೆ, ಕಂಪ್ಲೀಟ್ ಆಗಿದೆ. ಆ್ಯಂಡ್ ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಔಟ್ಫಿಟ್ಟಿನ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ನಾನು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗೆಲ್ಲ ಈ ಪ್ರೊಸೆಸ್ ಅಂದರೆ ಈ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ 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 ಟೈಮ್ ತೊಗೊಂಡಿದ್ದೀನಿ, ಆ್ಯಂಡ್ ಮೋರ್ ದ್ಯಾನ್ 4 hours ಆಗಿದೆ ನಾನು ಕಂಪ್ಲೀಟ್ಲಿ ಪ್ಲೀಟ್ಸ್ ಎಲ್ಲ ಮಾಡಿಕೊಂಡು ಸ್ಯಾರಿ ದುಪ್ಪಟ ಇದನ್ನೆಲ್ಲ ಮಾಡಿಕೊಂಡು ಮಾಡೋ ತನಕ 4 to 5 hours ಆಗಿದೆ. 4.5 hours ಅಂತೂ ಆಗಿದೆ. ಆ್ಯಂಡ್ ಈ ಮೇಕಪ್, ನನ್ನ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.